ಎಲ್ಲರೂ ಅಲ್ಲ, ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರು ಈ ತರ ಮಾಡಿದ್ದಾರೆ. ಈ ಬಗ್ಗೆ ನಾನು ಸ್ಪಷ್ಟನೆಯನ್ನ ಕೇಳ್ತೇನೆ. ಅವರು ರಾಜ್ಯಸಭಾ ಸೀಟ್ಗಳನ್ನ ಗೆದ್ದ ತಕ್ಷಣಕ್ಕೆ ಕೆಲವರೆಲ್ಲ ಸೇರ್ಕೊಂಡು ವಿಧಾನಸೌಧದಲ್ಲಿನೇ ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಅಂದ್ರೆ ನಮ್ ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು, ಭಾರತಕ್ಕೆ ಅಪಮಾನ, ಪಾಕಿಸ್ತಾನಕ್ಕೆ ಸನ್ಮಾನ. ಯಾವ ನ್ಯಾಯ ಇದು? ಈ ದೇಶದ ಅನ್ನವನ್ನ ಸೇವನೆ ಮಾಡಿ, ಈ ದೇಶದ ಗಾಳಿಯನ್ನ ಸೇವನೆ ಮಾಡಿ, ಈ ದೇಶದಲ್ಲಿ ಇದ್ದು ಈ ದೇಶಕ್ಕೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಯಾವ ಅರ್ಥ, ಏನರ್ಥ ಇದು? ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟನೆ ಏನು? ಈ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಆಗ್ರಹ ಪಡಿಸ್ತೇವೆ. ನಾನು ಪ್ರಶ್ನೆಯನ್ನ ಕೇಳ್ತೀನಿ, ನೀವು ಕಾಂಗ್ರೆಸ್ನಿಂದ ನೀವು ಅಭಿಯಾನವನ್ನ ನಡೆಸಿದ್ರಲ್ಲ ಸರ್ಕಾರದಿಂದ, ಸಂವಿಧಾನವನ್ನು ಓದ್ರಿ ಅಂತ ಹೇಳಿ. ಯಾವ ಸಂವಿಧಾನವನ್ನು ಓದಿದ್ರು ಕಾರ್ಯಕರ್ತರು? ಪಾಕಿಸ್ತಾನದ ಸಂವಿಧಾನ ಓದಿದ್ರು, ಭಾರತದ ಸಂವಿಧಾನವನ್ನು ಓದಿದ್ರು? ಯಾವ ಸಂವಿಧಾನವನ್ನು ಓದಿ ಭಾರತಕ್ಕೆ ಅವಮಾನ ಮಾಡಿದ್ರು? ಯಾವ ಸಂವಿಧಾನವನ್ನು ಓದಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ರು? ಈ ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು, ಸುಮೋಟೋ ಕೇಸನ್ನು ದಾಖಲಿಸಬೇಕು ಮತ್ತು ರಾಜ್ಯಾದ್ಯಂತ ನಾವು ಈ ವಿಷಯದ ಬಗ್ಗೆ ನಾವು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೇವೆ, ಗಂಭೀರವಾಗಿ ತೆಗೆದುಕೊಳ್ತೇವೆ. ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ಮಾಡತಕ್ಕಂಥ ಅಪಮಾನ ಇದು. ದೇಶದ ವಿಚಾರ ಬಿಜೆಪಿಯಿಂದ ಯಾವ ರೀತಿಯ ಹೋರಾಟ ನಡೆಯುವುದು? ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ರಾಜ್ಯದ ಮುಖಂಡರ ಜೊತೆನಲ್ಲಿ, ಅಧ್ಯಕ್ಷರ ಜೊತೆನಲ್ಲಿ ಮಾತನಾಡಿಬಿಟ್ಟು ರಾಜ್ಯಾದ್ಯಂತ ಹೋರಾಟ ಕರೆದುಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಾಳೆ ಸೆಷನ್ ಇದೆ ವಿಧಾನಸೌಧದಲ್ಲಿ, ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ. ಅಲ್ಲೂ ಕೂಡ ಈ ಪ್ರಶ್ನೆಯನ್ನ ನಾವು ಮಾಡ್ತೇವೆ, ಏನು ಕ್ರಮವನ್ನು ತೆಗೆದುಕೊಳ್ತೀರಾ ಅವ್ರ ಬಗ್ಗೆ ಅಂತ. ಇದೇ ಫಸ್ಟ್ ಟೈಮ್ ಅಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನೇಕ ಸರಿ ಕೂಗಿದ್ದಾರೆ. ಅದು ಯಾರೋ ಅಮೂಲ್ಯ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ